ಲಿಂಗಾಯತ ಸಮಾವೇಶ ಮೊನ್ನೆ 10ನೇ ತಾರೀಕು ಆಯಿತು. ಅತ್ಯಂತ ಶಾಂತಿಯುತವಾಗಿ ನಡೆದಂತ ಈ ಸಭೆಯಲ್ಲಿ ಲಿಂಗಾಯತರ ಮೇಲೆ ಲಾಠಿ ಪ್ರಹಾರ ಆಗಿದೆ. ಈ ಲಾಠಿ ಪ್ರಹಾರ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯದ ಜನತೆ, ವಿಶೇಷವಾಗಿ ಲಿಂಗಾಯತ ಸಮಾಜ ಇಲ್ಲಿ ಕೂತಿರುವಂತ ಎಲ್ಲಾ ಸದಸ್ಯರ ಹತ್ರ ನೋಡ್ತಾ ಇದೆ. ಯಾವ ಸದಸ್ಯರು ಲಿಂಗಾಯತರಿಗೆ ಬಿದ್ದಂತ ಈ ಲಾಠಿ ಪೆಟ್ಟಿಗೆ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ, ಲಿಂಗಾಯತರ ವಿಷಯ ಬಂದಾಗ ಯಾವ ಸದಸ್ಯರು ಎದ್ದು ನಿಂತು ಅದಕ್ಕೆ ಅಡ್ಡು ಮಾಡ್ತಾ ಇದ್ದಾರಂತೆ ನೋಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲಾ ಸದಸ್ಯರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ರಾಜ್ಯ ಇವತ್ತು ನಿಮ್ಮನ್ನ ನೋಡ್ತಾ ಇದೆ, ಲಿಂಗಾಯತರು ನಿಮ್ಮನ್ನ ನೋಡ್ತಾ ಇದ್ದಾರ. ನಾವು ಮಾಡ್ತಿರುವಂತ ವಿಷಯದಲ್ಲಿ ನೀವು ಅನಾವಶ್ಯಕವಾಗಿ ಮಾತನಾಡಿ ಏನಾಯ್ತು ಸ್ವಾಮಿ? ನಾವೇ ಮಾತಾಡ್ರಿ. ಯಾವ ಕ್ಷೇತ್ರ ಮಾತಾಡ್ಲಿ, ಮಾತಾಡ್ತಾರೆ, ನೋಡ್ತಾರಂತೆ, ಮಾಡ್ತಾರಂತೆ. ಎಲ್ಲ ವಿಷಯವನ್ನ ಕೈಕಾಲು ಮುಡಿಸ್ಕೊಂಡವರು ನಾವು, ತಲೆ ಒಡಿಸ್ಕೊಂಡವರು ನಾವು, ರಕ್ತ ಬರೆಸ್ಕೊಂಡವರು ನಾವು. ನಮ್ಮ ನೋವು ನಮಗ್ ಗೊತ್ತು. ಹಂಗಾಗಿ ಈ ಸಂದರ್ಭದಲ್ಲಿ ಸಮಾಜಕ್ಕಾದಂತ ನೋವು, ಸಮಾಜದ ತೊಂದರೆ ಏನೈತಿ ಅದನ್ನ ರಾಜ್ಯದ ಜನತೆ ಮುಂದೆ, ನಿಮ್ಮ ಮುಂದೆ, ಸರ್ಕಾರದ ಮುಂದೆ ಇಡುವಂತ ಜವಾಬ್ದಾರಿ ನಮ್ಮ ಮೇಲೆ ಐತಿ. ಆ ಜವಾಬ್ದಾರಿ ಕೆಲಸ ನಾವು ಇವತ್ತು ಸಮಾಧಾನದಿಂದ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ಎಲ್ಲಾ ಸದಸ್ಯರಲ್ಲಿ ವಿನಂತಿ ಮಾಡ್ತೀನಿ, ದಯಮಾಡಿ ಸಮಾಜದ ನೋವು ಏನಂತೆ ನೀವು ತಿಳ್ಕೊರಿ. ಯಾಕಂದ್ರೆ ಇದು ಕೇವಲ ಲಿಂಗಾಯತ ಸಮಾಜದ ನೋವಲ್ಲ, ಮರಾಠ ಸಮಾಜದ್ದು, ಒಕ್ಕಲಿಗರ ಸಮಾಜದ್ದು, ಬಂಟ ಸಮಾಜದ್ದು, ರೆಡ್ಡಿ ಸಮಾಜದ್ದು, ಕರ್ನಾಟಕದ 52% ಅಷ್ಟು ಜನಸಂಖ್ಯೆ ಇರುವಂತ ಎಲ್ಲಾ ಸಮಾಜದ ನೋವು ಇದರಲ್ಲಿ ಅಡಗಿದೆ. ಹಾಗಾಗಿ ನಾನು ಈ ವಿಷಯದ ಬಗ್ಗೆ ಮಾತನಾಡಕ್ಕೆ ಇದ್ದಾಗ ದಯಮಾಡಿ ನಾನು ವಿನಂತಿ ಮಾಡ್ಕೊಂತೀನಿ, ನಮ್ಗೆ ಸಂಪೂರ್ಣವಾಗಿ ನೀವು ಟೈಮ್ ಕೊಡಬೇಕು, ಹಾಗೂ ಈ ವಿಷಯವನ್ನು ಪ್ರಸ್ತಾಪ ಮಾಡುವಂತ ಅವಕಾಶ ಕೊಡಬೇಕಂತ ನಾವು ವಿನಂತಿ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೇನೆ. ಮತ್ತ ಅದಕ್ಕೆ ನಮ್ಗೆ ಅರ್ಧ ನಡುವು ಮಾತಾಡಿದ್ರೆ ಇದು ವಿಷಯಕ್ಕೆ ನ್ಯಾಯ ಸಿಗುದಿಲ್ಲ. ಹಾಗಾಗಿ ನೀವು ಪೂರ್ತಿ ನ್ಯಾಯನ ಇದಕ್ಕೆ ಕೊಡಬೇಕಂತ ಹೇಳಿ ನಾನು ಮಾಡ್ಕೊಂತೇನೆ. ಮಾನ್ಯ ಅಧ್ಯಕ್ಷರೇ, 4 ವರ್ಷದ ಹಿಂದೆ ನಮ್ಮ ಕರ್ನಾಟಕದಲ್ಲಿ ಪಂಚಮಸಾಲಿ ಜಗದ್ಗುರುಗಳಾದ ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಆಯಿತು. ಕೂಡಲ ಸಂಗಮದಿಂದ ಬೆಂಗಳೂರಿಗೆ ತನಕ ಪಾದಯಾತ್ರೆ ಆಯಿತು. ಲಿಂಗಾಯತ ಪಂಚಮಸಾಲಿಗಳಿಗೆ 2A ದಲ್ಲಿ ರಿಸರ್ವೇಶನ್ ಸಿಗಬೇಕು ಅಂತ ಹೇಳಿ. ಅದಕ್ಕಿಂತ ಮೊದಲು ಏಕ ಮರಾಠ ಲಾತ್ ಮರಾಠ ಅಂತ ಮರಾಠ ಸಮಾಜ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತು, ನಮಗೆ 2A ದಲ್ಲಿ ರಿಸರ್ವೇಶನ್ ಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ, ವಿಶೇಷವಾಗಿ ದಕ್ಷಿಣ ಕರ್ನಾಟಕದ ಬೆಂಗಳೂರು ಸುತ್ತಮುತ್ತಲಿನ ಭಾಗದ ಜನರಿಗೆ ಪಂಚಮಸಾಲಿಗಳು ಏನಂತ ಗೊತ್ತಿದ್ದಿಲ್ಲ, ಪಂಚಮಸಾಲಿ ಶಬ್ದದ ಪರಿಚಯನೇ ಇದ್ದಿದ್ದಿಲ್ಲ. ಹೀಗಾಗಿ ಆ ಸಂದರ್ಭದಲ್ಲಿ ಏನಿದು ಪಂಚಮಸಾಲಿ, ಲಿಂಗಾಯತರಿಗೆ ಯಾಕೆ ರಿಸರ್ವೇಶನ್ ಬೇಕು ಅನ್ನುವಂತ ಪ್ರಶ್ನೆ ಸಾಕಷ್ಟು ಜನರ ಮೇಲೆ ಬಂತು. ಲಿಂಗಾಯತರಿಗೆ ಯಾಕೆ ಬೇಕಾಯ್ತು ಅಂದ್ರೆ 75 ವರ್ಷದಿಂದ ಅಂಬೇಡ್ಕರ್ ಅವರು ಸಂವಿಧಾನ ನಮಗೆ ಕೊಟ್ಟಾಗ ಆ ಸಂದರ್ಭದಲ್ಲಿ ರಿಸರ್ವೇಶನ್ ಕೊಡುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಾವು ಮಾಡಿದಾಗ ನಮಗೆ ರಿಸರ್ವೇಶನ್ ಬೇಕಾಗಿದ್ದಿಲ್ಲ. ಅವಾಗ ಲಿಂಗಾಯತರಾಗ್ಲಿ, ಒಕ್ಕಲಿಗರಾಗ್ಲಿ, ಮರಾಠರಾಗ್ಲಿ, ರೆಡ್ಡಿ ಸಮಾಜ ಆಗಲಿ, ಬಂಟರಾಗ್ಲಿ, ನಮಗೆಲ್ಲ ಭೂಮಿ ಇದ್ದಂತ ನಾವು ಸಮಾಜ ಆಗಿದ್ದು. ದೊಡ್ಡ ಪ್ರಮಾಣದ ಭೂಮಿಗಳಿದ್ದು. ಒಬ್ಬೊಬ್ಬರು ಮನೆತನಗ 50 ಎಕರೆ, 100 ಎಕರೆ, 25 ಎಕರೆ ಭೂಮಿ ಇತ್ತು. ಅದಾದ ನಂತರ ಜನಸಂಖ್ಯೆ ಬೆಳ್ಕೊಂತ ಬಂದಂಗ, ನಮ್ಮ ಸಂಖ್ಯೆ ಹೆಚ್ಚಾಕೊಂತ ಹೋದಂಗ ಭೂಮಿ ಬೆಳಿಲಿಲ್ಲ. ಆದ್ರೆ ನಮ್ಮ ಕುಟುಂಬಗಳ ಸಂಖ್ಯೆ ಹೆಚ್ಚಾದು. ಯಾವ ಕುಟುಂಬಕ್ಕೆ 50 ಎಕರೆ ಹೊಲ ಇತ್ತು, ಆ ಕುಟುಂಬದಲ್ಲಿ ಇವತ್ತು 2 ಎಕರೆ 3 ಎಕರೆ ಹೊಲ ಬಂದೈತಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ನಮಗೆ ನೀರಾವರಿ ಇಲ್ಲ ಅಲ್ಲಿ ನೀವು ಬಂದು ಪರಿಸ್ಥಿತಿ ನೋಡ್ಬೇಕು, ನಮ್ಮ ಪರಿಸ್ಥಿತಿ ಏನೈತೆ ಅಂತ ಹೇಳಿ. 2 ಎಕರೆ 3 ಎಕರೆ ಇದ್ದಂತ ಒಂದು ಕುಟುಂಬದಲ್ಲಿ 5-6 ಜನ ಇರ್ತಾರೆ.
ಅವರು ವರ್ಷ ಪೂರ್ತಿ 12 ತಿಂಗಳು ದುಡಿದ್ರು ಕೂಡ ಹೊಲದಲ್ಲಿ ಎಲ್ಲ ಖರ್ಚಾದ್ಮೇಲೆ ಅವರು 1 ಎಕರೆಗೆ ಉಳಿಯೋದು 10 ರಿಂದ 15 ಸಾವಿರ ರೂಪಾಯಿ. ಅಂದ್ರೆ ಒಂದು ಕುಟುಂಬಕ್ಕೆ ಮಳಿ ಬೆಳಿ ಎಲ್ಲ ಚೆನ್ನಾಗಾಯ್ತು ಅಂತಂದ್ರೆ 40 ರಿಂದ 45 ಸಾವಿರ ರೂಪಾಯಿಗಿಂತ ಅವ್ರಿಗೆ ಹೆಚ್ಚು ಒಂದು ವರ್ಷಕ್ಕೆ ಉಳಿದಿಲ್ಲ. ಅದು ಒಂದು ಕುಟುಂಬ. ತಮ್ಮ ಸುಮೇರಪ್ಪ ಮಾತಾಡಿ. ಇಡೀ 40-45 ಸಾವಿರ ರೂಪಾಯಿಗಿಂತ ಹೆಚ್ಚು ಆ ಕುಟುಂಬಕ್ಕೆ ಉತ್ಪನ್ನ ಇರುವುದಿಲ್ಲ. ಆ ರೀತಿ ಪರಿಸ್ಥಿತಿ. ಹಂಗಾಗಿ ಇದೇ ಪರಿಸ್ಥಿತಿ ಮರಾಠ ಸಮಾಜಕ್ಕೈತಿ. ಇದೇ ಪರಿಸ್ಥಿತಿ ಉಳಿದ ಭೂಮಿಯನ್ನು ನೆಚ್ಕೊಂಡು ಜೀವನ ಮಾಡುತ್ತಂತ ಸಮಾಜಕ್ಕೈತಿ. ಹಂಗಾಗಿ ಈ ಸಮಾಜದಲ್ಲಿ ಸುಮಾರು 90, 91, 92 ಸುಮಾರದಲ್ಲಿ ನಮಗೂ ಕೂಡ ರಿಸರ್ವೇಶನ್ ಬೇಕು ಅಂತ ಹೇಳಿ ವಾಯ್ಸ್ ಶುರುವಾಯ್ತು. ನಮಗೂ ಕೂಡ, ಯಾಕಂದ್ರೆ ನಮ್ಮ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸ ಕಲಿಸ್ಬೇಕು, ನಮ್ಮ ಮಕ್ಕಳಿಗೆ ಕೂಡ ನೌಕರಿ ಕೊಡುವಂತ ಅವಶ್ಯಕತೆ ಬಂತು. ಅದಕ್ಕಿಂತ ಮೊದಲು 1975ರಲ್ಲಿ ನಮ್ಮ ರಾಜ್ಯದಲ್ಲಿ ದೇವರಾಜ ಅರಸು ಅವರಿದ್ದಾಗ ಮೊಟ್ಟ ಮೊದಲ ಬಾರಿ LG ಹಾವನೂರವರ ನೇತೃತ್ವದಲ್ಲಿ ಮೊದಲೇ OBC ಕಮಿಷನ್ ಬಂತು. ಆ OBC ಕಮಿಷನ್ ರಿಪೋರ್ಟ್ ಏನ್ ಬಂತು, ಅವರು ನಮ್ಗ ಲಿಂಗಾಯತ ಸಮಾಜ ಅಂತಂದ್ರೆ ಏನು, ಲಿಂಗಾಯತ ಸಮಾಜ ಅಂತಂದ್ರೆ ಬಸವಣ್ಣನ ಟೈಮ್ದಲ್ಲಿ ಬೇರೆ ಬೇರೆ ಉದ್ಯೋಗ ಮಾಡ್ತಿದ್ದಂತ ನಾವೆಲ್ಲರೂ ಲಿಂಗಾಯತರ ಜೊತೆ ಲಿಂಗಾಯತರಾದ್ವಿ. ನಮಗೂ ಗೊತ್ತಿಲ್ಲ, ಇವತ್ತು ನಮಗ ಪಂಚಮಸಾಲ್ಯರ್ ಅಂತ ಹೇಳ್ತಾರ. ನಾವು ಮೊದ್ಲು ಏನಿದ್ದೀವಿ, ನಾವು ಡಾಂಬರಿದ್ದೀವೋ, ಮಾದರ್ ಸಮಾಜದವ್ರು ಇದ್ದೀವೋ, ಚಲವಾದಿಗಳು ಇದ್ದೀವೋ ನಮ್ಗೆ ಗೊತ್ತಿಲ್ಲ. ಬಸವಣ್ಣನ ಟೈಮ್ದಲ್ಲಿ, ಬಸವಾದ ಶರಣರ ಟೈಮ್ದಲ್ಲಿ ನಾವೆಲ್ಲರೂ ಲಿಂಗಾಯತರಂತ ಇವತ್ತೇನು ಕರೆಸ್ಕೊಂಡೇವಿ, ನಾವು ಲಿಂಗಾಯತರಾದೀವಿ. ಅದು LG ಹಾವನೂರವ್ರ ಮೊದಲ OBC ಕಮಿಷನ್ದಲ್ಲಿ ಕೈ ಕೆಲಸ ಮಾಡುವಂತ ಗಾಣಿಗಾರಿರ್ಲಿ, ಬಡಿಗಾರಿರ್ಲಿ, ಕುಂಬಾರಿರ್ಲಿ, ಇವ್ರಿಗೆಲ್ಲರಿಗೂ OBCಯಲ್ಲಿ ಸೇರಿಸಲ್ಪಡಲಾಯಿತು. ಆ ಸಂದರ್ಭದಲ್ಲಿ ನಮಗ OBCಯಲ್ಲಿ ಲಿಂಗಾಯತರಿಗೆ ಪಟ್ಟಿಯಲ್ಲಿ ಸೇರಿಸುವಂತ ಕೆಲಸ ಆಗಿದ್ದಿಲ್ಲ. ಆದ್ರೆ ಲಿಂಗಾಯತ ಸಮಾಜದಲ್ಲಿ ಇವತ್ತು ಲಿಂಗಾಯತ ಗಾಣಿಗಾರ ಅದಾರ, ಲಿಂಗಾಯತ ಬಡಿಗಾರ ಅದಾರ, ಲಿಂಗಾಯತ ಕುರುಬ್ರ ಅದಾರ, ಲಿಂಗಾಯತ ಅಗಸರ ಅದಾರ, ಲಿಂಗಾಯತರ ಹಡಪದ ಸಮಾಜ ಐತಿ, ಕ್ಷೌರಿಕ ಕೆಲಸ ಮಾಡುವಂತದ್ದು. ಈ ರೀತಿ ಎಲ್ಲಾ ಸಮಾಜದಲ್ಲಿ ಎಲ್ಲಾ ಉದ್ಯೋಗ ಮಾಡುವಂತ ಕೆಲ ಸಮಾಜಗಳು ನಮ್ಮ ಲಿಂಗಾಯತ ಸಮಾಜದಲ್ಲಿ ಕೂಡ ಅದಾವ. ಅವರು ಭೂಮಿ ಇದ್ದವರಲ್ಲ, ಅವರು ಕಾಯಕ ಕೆಲಸ ಮಾಡ್ಕೊಂತ ಇದ್ದವ್ರು. ಹಾಗಾಗಿ ಅವ್ರು ಏನ್ ಮಾಡಕತ್ರು ಅಂತಂದ್ರ ದಿನದಿಂದ ದಿನಕ್ಕೆ ನಮ್ಗೆ 2A ರಿಸರ್ವೇಶನ್ ಇಲ್ಲ, ನಮ್ಮ ಮಕ್ಕಳಿಗೆ ನೌಕರಿ ಸಿಗ್ತಾ ಇಲ್ಲ, ನಮಗೆ ಉದ್ಯೋಗದಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ ಲಿಂಗಾಯತರಂತೆ ಬರ್ಸ್ಕೊಳ್ಳೋದು ಬಿಟ್ಟು ಅವ್ರ ಗಾಣಿಗ ಅಂತೆ ಬರ್ಸ್ಕೊಂತದ್ರು, ಅವ್ರು ಸಾದ್ರಂತೆ ಬರ್ಸ್ಕೊತಾ ಇದ್ರು, ಅವ್ರು ಕುಂಬಾರಂತೆ ಬರ್ಸ್ಕೊಂತಾರ, ಅವ್ರು ಬಡಿಗಾರಂತೆ ಬರ್ಸ್ಕೊಂತಾರ. ಇವತ್ತಿನ ದಿನ ನಾವು ಏನು ಜಾತಿ ಗಣತಿ ಮಾಡಿದ್ರ ನಿಜವಾದ ಲಿಂಗಾಯತರ ಸಂಖ್ಯೆ ಬಹಳ ದೊಡ್ಡದಿದ್ರು ಕೂಡ ಆ ಜಾತಿ ಗಣತಿಯಲ್ಲಿ ನಮ್ಮ ಸಂಖ್ಯೆ ಕಡಿಮೆ ತೋರಿಸುವಂತ ಸಂದರ್ಭ ಐತಿ. ಯಾಕಂತಂದ್ರೆ ಇದು OBC ಕಮಿಷನ್ ಅವಾಗೇನು LG ಹಾವನೂರವ್ರು ಅವಾಗೇನ್ ತೊಗೊಂಬಂದ್ರಲ್ಲ, ಅದ್ರ ಹೊರತ ಇವತ್ತು ನಮ್ಮ ಸಮಾಜದ ಜಾತಿ ಸಂಖ್ಯೆಯಲ್ಲಿ ಸರ್ಕಾರದ ಇಲಾಖೆಯಲ್ಲಿ ಕಡಿಮೆ ತೋರಿಸುವಂತ ಪರಿಸ್ಥಿತಿ ಬಂದಿತ್ತು. ಇದು ಒಂದ್ ಕಡೆ ಆತಂದ್ರ, ಇನ್ನೊಂದ್ ಕಡೆ ಐತಲ್ಲ, ನಮ್ಮ ಸಮಾಜದಲ್ಲಿ ದಿನದಿಂದ ದಿನಕ್ಕೆ ಅವಶ್ಯಕತೆ ಬಡತನ ಹೆಚ್ಚಾಕೊಂತ ಹೋತು. ಹಾಗಾಗಿ ಈ ತೊಂದರೆಯನ್ನು ಮನಗಟ್ಕೊಂಡು ಹಿಂದೆ ನಮ್ಮ ಸರ್ಕಾರ 2011-12ರಾಗಿದ್ದಾಗ ಪಂಚಮಸಾಲಿ ಆದಿಯಾಗಿ ಬೇರೆ ಲಿಂಗಾಯತರಲ್ಲಿ ಮೊಟ್ಟ ಬದಲಾಗಿ 2011-12ರಲ್ಲಿ 3Bಯಲ್ಲಿ ಸೇರ್ಸಾಕಿಟ್ಬಿಟ್ಟಿದ್ರು. ಇದಾದ ನಂತರ ಕೂಡ ನಮ್ಮ ಸಮಾಜದಲ್ಲಿ 2Aದಲ್ಲಿ ಬೇಕು ಅಂತ ಹೇಳಿ ಹೋರಾಟ ಶುರು. ಮಾನ್ಯ ಅಧ್ಯಕ್ಷರೇ, ಏನು 2002ರಿಂದ ನಾವು 2Bಯಲ್ಲೇ ಇದ್ದೀವಿ. ನಾನು ಯಾರಿಗೆ 2002ರಿಂದ ನಾವು 2Bಯಲ್ಲೇ ಇದ್ದೀವಿ. ವೀರಶೈವ ಲಿಂಗಾಯತರು, ವೀರಶೈವ ಪಂಚಮಸಾಲಿಯರು. ಪಂಚಮಸಾಲ್ಯರು 2Bಯಲ್ಲಿ 3Bಯಲ್ಲಿ ಬಂದಿದ್ದು 2011-12ರಲ್ಲಿ. ಆ ಸಂದರ್ಭದಲ್ಲಿ ಉದಾಸಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿದ್ರು. ಆ ಕಮಿಟಿ ಪ್ರಕಾರ ಅವಾಗ 11-12ರಲ್ಲಿ ಆಯ್ತು. ಅದನ್ನ ನೀವು ಆಮೇಲೆ ಡಾಕ್ಯುಮೆಂಟ್ಸ್ ನೀವು ಚೆಕ್ ಮಾಡ್ಕೋರಿ. ಇದರಲ್ಲಿ ಇದು 2A ಅಂತಂದ್ರೆ ಏನು, ಕ್ಯಾಟಗರಿ 1 ಅಂದ್ರೆ ಏನು? ಸುಮ್ನೀರ್ ರಾಯರೆಡ್ಡಿ ಅವರ ಕ್ಯಾಟಗರಿ ತಗೊಂಡು ಯಾವಾಗ 3B ಕೊಟ್ಟಿದೆ ಅನ್ನೋದು ತಾವೇ ಘೋಷಣೆ ಮಾಡ್ಬಿಟ್ರೆ ಒಳ್ಳೇದು. ಕ್ಯಾಟಗರಿ 1 ಅಂದ್ರೆ ಏನು? ಕ್ಯಾಟಗರಿ 1 ಇದೆ ನಮ್ಮ ಹೇಳ್ತಾರೆ ಅಧ್ಯಕ್ಷರೇ. ನಿಮ್ಮ ಉತ್ತರದಲ್ಲಿ ನೀವು ಕ್ಲಾರಿಫಿಕೇಶನ್ ಮಾಡಿದ್ರೆ
ಕ್ಯಾಟಗರಿ ಒಂದು ಯಾಕೆ ನಮ್ಮ ಇವತ್ತು ಅವ್ರು OBC ಹೇಳ್ಕೊಡು, ರಿಸರ್ವೇಶನ್ ದಲ್ಲಿ 32% ಅಲ್ಲಿ ಕ್ಯಾಟಗರಿ ಒಂದಿದೆ, ಯಾರಿಗೆ ಒಂದು ಇವತ್ತಾಯ್ತಾ ಕ್ಯಾಟಗರಿ 2A ಇದೆ, ಅರವಿಂದ್ ಕ್ಯಾಟಗರಿ ಅರವಿಂದ್ 2B ಅವರೇ ಇದೆ, ಅರವಿಂದ್ ಕ್ಯಾಟಗರಿ ಅವರೇ 3A ಇದೆ, ಕ್ಯಾಟಗರಿ 3B ಇದೆ. ಹಿಂಗ್ ಮಾತಾಡಿದ್ರೆ ಏನೇನು ಏನ್ ಕ್ಯಾಟಗರಿಗಳು? ಪ್ರಯೋಜನ? ಈ ಕ್ಯಾಟಗರಿಗಳ ಅಧ್ಯಕ್ಷರೇ, ಬೆನಿಫಿಟ್ಸ್ ಇದೆ. ಯಾಡ್ಗಿರಿ ಆಗಿದ್ದು ಯಾವಾಗ? ಈ ಯಾವ ಯಾವಾಗ benefits ದಲ್ಲಿ ಯಾಡ್ಗಿರಿ difference ಆಗಿದ್ದು ಇಲ್ಲ. ಯಾವಾಗ? ಆಯ್ತು ಅವ್ರು ಯಾವಾಗ ಈ ಹೇಳ್ತಿದ್ದಾರೆ? ಕ್ಯಾಟಗರಿಗಳಲ್ಲಿ ಈ ಕ್ಯಾಟಗರಿ ಒಂದು ಒಂದಲ್ಲಿರ್ಲಿ, ಕ್ಯಾಟಗರಿ 2A ದಲ್ಲಿರ್ಲಿ, ಕ್ಯಾಟಗರಿ 2B ದಲ್ಲಿ ಇರಲಿ, ಕ್ಯಾಟಗರಿ 3A ಇರಲಿ, ಕ್ಯಾಟಗರಿ 3B ದಲ್ಲಿ ಯಾವುದೇ ರೀತಿಯ ಡಿಫರೆನ್ಸ್ ಇಲ್ಲ. ಫೆಸಿಲಿಟೀಸ್ ಎಲ್ಲದರಲ್ಲಿನೂ ಸೇಮ್ ಇದೆ. ಆದ್ರೆ ಕ್ಯಾಟಗರಿ 1A ದಲ್ಲಿ, ಕ್ಯಾಟಗರಿ 1ದಲ್ಲಿ ಅಲ್ಲಿ ಇನ್ಕಮ್ ಲಿಮಿಟ್ ಇಲ್ಲ, ಯಾವುದೇ ಇನ್ಕಮ್ ಇಲ್ಲ ಅಂತೂ ಕೂಡ ಅಲ್ಲಿ ಕ್ವಾಲಿಫಿಕೇಶನ್ ಆಗುತ್ತೆ. ಕ್ಯಾಟಗರಿ 2A ದಲ್ಲಿ 15% ಬಾಸ್ಕೆಟ್ ಇದೆ, ಕ್ಯಾಟಗರಿ 2B ದಲ್ಲಿ 4% ಬಾಸ್ಕೆಟ್ ಇದೆ, ಎಲ್ಲಿ ಮುಸಲ್ಮಾನ ಸಮಾಜ ಇದೆ. ಕ್ಯಾಟಗರಿ 2A ದಲ್ಲಿ ಬೇರೆ ಬೇರೆ ಸಮಾಜಗಳಿದೆ, ಅಲ್ಲಿ 15% ಬಾಸ್ಕೆಟ್ ಇದೆ. ಅಧ್ಯಕ್ಷರೇ ತಪ್ಪಾಗಿ ಹೋಗ್ಬಾರ್ದು. ಅಧ್ಯಕ್ಷರೇ ಕ್ಯಾಟಗರಿ 3A ದಲ್ಲಿ 4% ಇದೆ, ಅಲ್ಲಿ ಅಧ್ಯಕ್ಷ, ಒಂದು ನಿಮಿಷ. ಸಮಾಜ, Complete ಆಗ್ಲಿ, ಮುಸ್ಲಿಂ ಸಮಾಜ, ತಪ್ಪಾಗಿ ಬೇರೆ ಹೋಗ್ಬಾರ್ದು. ಬೇರೆ ಸಮಾಜಗಳಿದಾವ್. ಯಾವ್ದು ಹೇಳ್ತಾರ? ಲಿಂಗಾಯತರಿದಾರ, ಮರಾಠರಿದಾರ, ಇಲ್ಲ 5% ಇದಾವ್. ನಮ್ಮ ಸಮಾಜ ಇದಕ್ಕೆ 2A ಕೇಳ್ತು, ಮರಾಠ ಸಮಾಜ ಇದಕ್ಕೆ 2A ಕೇಳ್ತಂದ್ರ ಇವತ್ತು 100 ಮೆಡಿಕಲ್ ಸೀಟ್ ಇದ್ದು ಅಂತಂದ್ರ 52% ಸುಮಾರು ಅಂದಾಜು ಇರುವಂತ ಜನಸಂಖ್ಯೆ ಇರುವಂತ ಸಮಾಜಕ್ಕೆ ಏನೈತಿ, ಅವ್ರಿಗೆ ಕೇವಲ 4 ಅಥವಾ 5 ಸೀಟ್ ಸಿಗ್ತೈತಿ. ಆದ್ರೆ ನಾವು ಕ್ಯಾಟಗರಿ 2A ಬಂದಿವ್ ಅಂತಂದ್ರೆ ನಮ್ಗೆ 15 ಸೀಟ್ದಲ್ಲಿ ನಮಗೆ ಕಾಂಪೀಟ್ ಮಾಡಕ್ಕಾಗತ್ತೆ. ನೌಕರಿ ಇರ್ಲಿ ಅಥವಾ ಉದ್ಯೋಗ ಇರ್ಲಿ 2A ಕೊಡ್ರಿ ಅಂತ ಮರಾಠ ಸಮಾಜ ಕೇಳ್ತು, ಒಕ್ಕಲಿಗ ಸಮಾಜ ಕೇಳ್ತು, ಲಿಂಗಾಯತರು ಕೇಳಿದ್ರು, ಬೇರೆ ಬೇರೆ ಎಲ್ಲಾ ಸಮಾಜಗಳದ್ದು ಅದು 2A ಡಿಮಾಂಡ್ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಸ್ವಾಮಿಗಳು ಈ ಸಮಾಜದ ನೋವನ್ನು ಸರ್ಕಾರಕ್ಕೆ ತಿಳಿಸಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡಿದ್ರು. ದೊಡ್ಡ ಪ್ರಮಾಣದಲ್ಲಿ 2A ಬಗ್ಗೆ ಚರ್ಚೆ ಶುರು ಆಯ್ತು. ನಾನು ಕೂಡ ಅವಾಗ ಶಾಸಕನಾಗಿ ಈ 2A ಹೆಂಗೆ ಕೊಡೋದಪ್ಪ, ಆಲ್ರೆಡಿ 50% ನಮ್ಮ ರಾಜ್ಯದಲ್ಲಿ 2A ನಮ್ದು ಟೋಟಲ್ ರಿಸರ್ವೇಶನ್ ಬಾಸ್ಕೆಟ್ ತುಂಬಿಬಿಟ್ಟಿದೆ. ಇವತ್ತು 2A ಹೆಂಗೆ ಕೊಡೋದು ಅಂತ ಹೇಳಿ, ಯಾಕಂದ್ರೆ ನಮ್ಮ ಸರ್ಕಾರ ನಮ್ದಿತ್ತು, ಸರ್ಕಾರಕ್ಕೆ ಐಡಿಯಾಸ್ ಕೊಡಬೇಕು, ಚಿಂತನೆ ಕೊಡಬೇಕು, ಕೇವಲ ಡಿಮಾಂಡ್ ಇಟ್ಟರೆ ಆಗುದಿಲ್ಲ, ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡುವಂತ ಅವಶ್ಯಕತೆ ಐತೆ ಅಂತ ಹೇಳಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರ ಮಾಡಿ ಸ್ಟಡಿ ಮಾಡಿದಾಗ ಬಂದಂತ ವಿಷಯ, ಕ್ಯಾಟಗರಿ 1ದಲ್ಲಿ ಮುಸ್ಲಿಂ ಸಮಾಜದ ಹಿಂದುಳಿದ ಸಮಾಜಗಳ ನದಾಫ್, ಪಿಂಜಾರ, ಆ ರೀತಿ ಚಪ್ಪರ್ ಬನ್ನು, ಈ ರೀತಿಯ ಮುಸ್ಲಿಂ ಸಮಾಜದ ಕೆಲವು ಜಾತಿಗಳಿಗೆ ಕೊಟ್ಟಿದ್ದು. ಏನು ಸುಡೀಲ್ ಈಗ ನೋಡಿ, ಬರೋದಿಲ್ಲ ಮೊಹಮ್ಮದಿಯಾ ಅಂತೇಳಿ ಕ್ಯಾಟಗರಿ 2ದಲ್ಲಿ ಮೊಹಮ್ಮದಿಯಾ ಅಂತ 15% ಕ್ಯಾಟಗರಿಯಲ್ಲಿ ಮುಸ್ಲಿಂ ಸಮಾಜಕ್ಕೆ ಕೊಟ್ಟಿದ್ರು. ಕ್ಯಾಟಗರಿ 2B ಎಕ್ಸ್ಕ್ಲೂಸಿವ್ ಆಗಿ ಮುಸ್ಲಿಂ ಸಮಾಜಕ್ಕಂತೆ 4% ಕೊಟ್ಟಿದ್ರು. ಅಂದ್ರೆ ಮುಸ್ಲಿಂ ಸಮಾಜಕ್ಕೆ ಒಟ್ಟಾರೆ 23% ರಿಸರ್ವೇಶನ್, 32% ಒಂದು ನಿಮಿಷ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಏನೈತಿ, ಅವ್ರಿಗೆ ಅರ್ಚನೆ ಮಾಡಬೇಕು ಅಂತ ಅಲ್ಲ ಅಧ್ಯಕ್ಷರೇ, ಒಬ್ಬ ಜಾತಿ ಆಧಾರಿತ ಆ ಸಂವಿಧಾನದಲ್ಲಿ ಧರ್ಮ ಆಧಾರಿತ ರಿಸರ್ವೇಶನ್ ಇಲ್ಲ. ಇದು ತಪ್ಪಾಯ್ತು ಕೊಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿ ನೇತೃತ್ವದ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡು ಸಂವಿಧಾನಕ್ಕೆ ವಿರುದ್ಧವಾಗಿ 4% ಏನ್ ರಿಸರ್ವೇಶನ್ ಮರಾಠ ಸಮಾಜ, ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹೊಸ ಕ್ಯಾಟಗರಿಯನ್ನ ಮುಸ್ಲಿಮರಿಗೆಲ್ಲೂ ಕೂಡ ಅದನ್ನು ವೆರಿಫೈ ಮಾಡಿ ಅದು ಸುಳ್ಳಾಗಿದೆ, ಅದನ್ನ ತೆಗಿಸ್ತೇನೆ ಹಿಂದೆ. ಅಧ್ಯಕ್ಷರೇ ಸತ್ಯ ಮಾತಾಡ್ಲಿ, ಜವಾಬ್ದಾರಿಯಾಗಿ ಮಾತಾಡಬೇಕು ಅಂತ ಇನ್ನು 10 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಯಾವುದೇ ಕಾನೂನಲ್ಲಿ ಕೂಡ ಇನ್ನು 10 ನಿಮಿಷದಲ್ಲಿ ಮುಗಿಸ್ತೇನೆ. ಮುಸ್ಲಿಮರಿಗಿಲ್ಲ, ಅದೆಲ್ಲ ಇಲ್ಲ ಅದೆಲ್ಲ ಬಿಜೆಪಿ
ಗೊಲ್ಲ ಕುರುಬ ಬಂಗಾರ ದೋಬಿ ಎಲ್ಲ ಉಪನಾಯಕರು ಹೇಳೋದ್ ಬೇರೆ. ಅಲೋ ಮಾಡಕ್ ಆಗ್ತದ? ನೀವೇ ಹೇಳಿ. ಅಧ್ಯಕ್ಷರೇ, ನಮ್ಮ BCA ಉತ್ತರ ಕರ್ನಾಟಕದಲ್ಲಿ 40 ಗಾದೆ ಮಾತೈತಿ. ಬರ್ತದೆ. ಇದ್ದಿದ್ದಂಗೆ ಹೇಳಿದ್ರೆ ಇವ್ರಿಗೆಲ್ಲರಿಗೂ ಇದ್ದಿದ್ದಂಗೆ ಹೇಳಿದ್ರೆ ನಾನೇನು ಕಾನೂನು ಮಾಡಿದೆ ಅಂತ ಹೇಳ್ತಾ ಇಲ್ಲ. ಸದನ ತಪ್ಪು ಕೊಡಬಾರ್ದು. ಈ ಇದನ್ನ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಸದನಕ್ಕೆ ತಪ್ಪು ಮಾಹಿತಿ ಹೋಗಿದ್ದಲ್ಲಿ ಅದನ್ನ ನಾನು ಪರಿಶೀಲಿಸಿ ಮತ್ತದು ಸುಳ್ಳಾಗಿದ್ರೆ ಅದನ್ನ ನಾನು ಕಡ್ತಂತ ತೆಗಿತೇನೆ. ಇಲ್ಲ 100% ಈಗ ಅವ್ರು ಏನು ಹೇಳಿ ಯಾರು ನೋಡಿ ಅದು ನಂಬುವ ಮಾತು ನಮ್ಮ ನಂಬದ ನಂಬುದಿಲ್ಲ. ನೀವು ಕೂತ್ಕೊಂಡು ಮತ್ತೆ ಅವ್ರು ಕ್ಲಾರಿಫಿಕೇಶನ್ ಕೊಡುವ ಕರೆಕ್ಟ್ ಕ್ಲಾರಿಫಿಕೇಶನ್ ಕೊಡಿ. ಇಲ್ಲ ಸದನಕ್ಕೆ ಸುಳ್ಳು ಮಾಹಿತಿ ಕೊಡಬಾರ್ದು. ಅದೇ ಹೇಳಿದ್ರಲ್ಲ, ಆ ಮಾಹಿತಿ ಏನಾದ್ರು ಸುಳ್ಳಾಗಿದ್ರೆ ಅದನ್ನ ನಾನು ಕಡ್ತಂತ ತೆಗಿಸ್ತೇನೆ. ಇಷ್ಟೇ ಇರೋದು ಇಷ್ಟೇ ಅಧ್ಯಕ್ಷರೇ, ಮಾನ್ಯ ಮಾಹಿತಿ ಕರ್ತಕ್ ಹೋಗಿ ನಾಳೆ ತೆಗಿತಾರೆ. ಓಕೆ, ಮಾಧ್ಯಮದಲ್ಲಿ ಇವತ್ತು ಸಾಯಂಕಾಲ ಹೋಗ್ಬಿಡುತ್ತಲ್ವಾ? ಮಾಧ್ಯಮದಲ್ಲಿ ಆಮೇಲೆ ಅದನ್ನ public ಕೊಟ್ಟಿರಲ್ಲ. ಅದು ಹೇಳಿದನ್ನೆಲ್ಲ ಸುಳ್ಳು ಮಾಧ್ಯಮದಲ್ಲಿ ಮಾಡಿ ಅಂತ ಹೇಳಿ ತಪ್ಪು. ಯಾಕೆ ಮುಸಲ್ಮಾನ್ ಅಧ್ಯಕ್ಷರೇ, ಹಿಂಗೆ ಕರೆಕ್ಟ್ ಬರೀ ಮುಸಲ್ಮಾನರ ಗುರಿ ಮಾಡಿದ್ರೆ ತಪ್ಪು. ನೋಡಿ ನನ್ನ ಫ್ಯಾಕ್ಟ್ಸ್ ಕರೆಕ್ಟ್ ನೀವು ವೆರಿಫೈ ಮಾಡ್ಕೊಳ್ಳಿ. ಈಗ ನನ್ನ ಫ್ಯಾಕ್ಟ್ಸ್ ಮಾಡ್ಕೊಳ್ಳಿ. ಮುಸಲ್ಮಾನರಿಗೆ ಹೋಗಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸಮಾಜದ ಪರಿಸ್ಥಿತಿ ಹೇಳ್ಕಂತ ಬಂತಂದ್ರೆ ನಮ್ಮ ಸಮಾಜದ ಒಬ್ಬ IAS ಆಫೀಸರ್ ಅದಾರ. BCM ತಗೊಳಕ್ ಹೋಗುದಿಲ್ಲ. ಸಮಾಜದ IAS ಆಫೀಸರ್ ಅವ್ರು ಗಾಣಿಗ ಅಂತ ಬರೆಸ್ಕೊಂಡು IAS ಆಫೀಸರ್ ಕರೆಕ್ಷನ್ ಮಾಡಿ ಅಂದ್ರೆ ಲಿಂಗಾಯತ್ ಅಂತ ಬರ್ಸ್ಕೊಂಡ್ರೆ ಅವ್ರಿಗೆ ರಿಸರ್ವೇಶನ್ ಸಿಗ್ತಿದ್ದಿಲ್ಲ. ಲಿಂಗಾಯತರಿದ್ರು ಕೂಡ ಅವ್ರ IAS ಆಫೀಸರ್ ಇವತ್ತು ಗಾಣಿಗ ಅಂತ ಬರ್ಸ್ಕೊಂಡು ಬರ್ಸ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಇದು ಲಿಂಗಾಯತರ ಪರಿಸ್ಥಿತಿ. ಹಂಗಾಗಿ ಇದಕ್ಕೆ ಸರಿ ಮಾಡಬೇಕು ಅಂತ ಹೇಳಿ ಬೊಮ್ಮಾಯಿ ಸರ್ಕಾರ ಒಂದು ಆರ್ಡರ್ ತೆಗಿತು. ಏನಂತ ಮುಸ್ಲಿಂ ಸಮಾಜಕ್ಕೆ 4% ಅದನ್ನ ಮಕ್ಕಳಿಗರಿಗೆ, ಲಿಂಗಾಯತರಿಗೆ, ಮರಾಠರಿಗೆ, ರೆಡ್ಡರಿಗೆ 2A 2C ಮತ್ತು 2D ಅಂತ ಕೊಡೋಣಂತೆ ಬೊಮ್ಮಾಯಿ ಸರ್ಕಾರ ಸುಳ್ಳು 2D ಅಂತ ಮಾಡಿದ್ದು. ಇಲ್ಲ, ಬೊಮ್ಮಾಯಿ ಸರ್ಕಾರ ಕಣ್ಣೊರೆಸ್ಲಿಕ್ಕೆ 2D ಅಂತ ಮಾಡಿದ್ದು. ಅದ್ಯಾವುದು ಮಾಡಲಿಲ್ಲ. ಅದರ ಅದು ಆ ಆರ್ಡರ್ ಅರವಿಂದ್ ಅವರೇ, ಎಲೆಕ್ಷನ್ ಬಹಳ ಸಮೀಪ ಇದ್ದಾಗ ಆ ಆರ್ಡರ್ ಬೇರೆ ಏನು ಮಾತಾಡ್ತಾರೆ? ದಯಮಾಡಿ ಕೂತ್ಕೊಳ್ಳಿ. ಅದು ಕೂತ್ಕೊಳ್ಳಿ. ಅಧ್ಯಕ್ಷರೇ, ನಾವು ನೋಡಿ ಅಧ್ಯಕ್ಷರೇ, ತಾವು ಮಾನ್ಯ ಅಧ್ಯಕ್ಷರೇ, ಇದು ಸರಿಯಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ನಿಮ್ದೇ ಸರ್ಕಾರ ಐತಲ್ರಿ. ಮಾತನಾಡೋದಕ್ಕೆ ನಂದು ಅಬ್ಜೆಕ್ಷನ್ ಇಲ್ಲ. ಅರವಿಂದ್ ಅವರೇ, ಅರವಿಂದ್ ಅವ್ರೆ, ನಾನು ನೀವು ಮಾತಾಡಕ್ಕೆ objection ಮಾಡ್ತಾ ಇಲ್ಲ. ಕೇಳ್ತಾ ಇಲ್ಲ. ನೀವು ಸ್ಟಡಿ ಅಂಡ್ ಕಮ್ ಡೆಪ್ಟಿ ಲೀಡರ್ ಸಮಾಜಕ್ಕೆ ಕೂಡ ಅನ್ಯಾಯ ಸಮಾಜಕ್ಕಿಂತ ಅಧಿಕಾರ ಮುಖ್ಯ ಅಲ್ಲ. ಸಮಾಜಕ್ಕಿಂತ ಅಧಿಕಾರ ಮುಖ್ಯ ಅಲ್ಲ. ಕೂತ್ಕೊಳ್ಳಿ. ಸಮಾಜಕ್ಕಿಂತ ಅಧಿಕಾರ ಮುಖ್ಯ ಅಲ್ಲ. ರೆಡ್ಡಿ ಸಮಾಜ we record the statement of the Lord Solicitor General that no admission or no appointment is going to be made till 18th April 2023 on the implement. ಅಂದ್ರೆ ಮುಂದಿನ ದಿನಾಂಕ ತನಕ ನಾವು ಯಾವುದೇ ರೀತಿಯ ಅಧ್ಯಕ್ಷರೇ ಅಪಾಯಿಂಟ್ಮೆಂಟ್ ಮಾಡುದಿಲ್ಲ, ಯಾವುದೇ ರೀತಿಯ ರಿಸರ್ವೇಶನ್ ಕೊಡುದಿಲ್ಲ ಅಂತ ಹೇಳಿ ಹೇಳಿದ್ರು. ಅಧ್ಯಕ್ಷರೇ, ಇದು ನಿಜವಾದ ಸತ್ಯ. ಸುಪ್ರೀಂ ಕೋರ್ಟ್ ಆದ್ರೆ ಇದನ್ನ ಬಿಟ್ಟು ಸುಪ್ರೀಂ ಕೋರ್ಟಿನ ರಾಜ್ಯದ ಜನತೆ ಮುಂದೆ ರಾಜ್ಯದ ಜನತೆ ಮುಂದೆ ಇದರಲ್ಲಿ ಕೆಲವು ಈಗ ಆದ್ರೆ ತಮ್ಮ ಆದೇಶ ಇದರಲ್ಲಿ ರೆಸ್ಪಾಂಡೆಂಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಫಾರ್ ದ ರೆಸ್ಪಾಂಡೆಂಟ್ ತುಷಾರ್ ಮೆಹ್ತಾ ಗವರ್ಮೆಂಟ್ ಆಫ್ ಈ ಮಂತ್ರಿಗಳಿಗೆ ದಾರಿಯಲ್ಲಿ ಹೋಗೋ ದಾಸಂಗಿ ಅಪಿಯರ್ ಆಗ್ತಾರೆ. ಸಾಲಿಸಿಟರ್ ಜನರಲ್ ಬರ್ತಿದ್ದಾರೆ. ಕರ್ನಾಟಕ ಸರ್ಕಾರದ ಪರವಾಗಿ ಕರ್ನಾಟಕ ಸರ್ಕಾರದ ಪರವಾಗಿ
ಅವ್ರ ಸಮಾಜಕ್ಕೆ ಕೂಡ ಅನುಕೂಲ ಆಗುವಂತದ್ದು. ಸುಪ್ರೀಂ ಕೋರ್ಟ್ ಈ category 2C ಮತ್ತು 2D ಅವ್ರ ಸಮಾಜಕ್ಕೆ ಕೂಡ ಅನುಕೂಲ ಆಗುವಂತದ್ದೈತೆ. ಅದನ್ನ ಅವ್ರು ಮರ್ತಿದ್ದಾರೆ. ಕೃಷ್ಣ ಬೈರೇಗೌಡ್ರೆ ಇವ್ರು ಹದಿಮೂರನೇ ತಾರೀಕು ಸುಪ್ರೀಂ ಕೋರ್ಟ್ ದಿನಾಂಕದ ತನಕ ಅವ್ರಿಗೆ ಸೂರ್ಯನಿಗೆ ಟಾರ್ಚ್ ಹಿಡಿಯೋ ಯಾರನ್ನೆಲ್ಲ ಆಯ್ತು ಹೇಳ್ಬೇಕಾ? ಆಯ್ತು, ಈಗೇನು? ಜನರಲ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು? ಆಯ್ತು, ಏನ್ ನಮ್ಮ ಸರ್ಕಾರ ಅವರು ಈಗ ಇದನ್ನು ಕರೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಅವ್ರು ಏನು ಈಗ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು? ಒಂದು ವಿಚಾರವಂತದ್ದು ಏನಾದ್ರು ಸರ್ಕಾರ ಅಫಿಡವಿಟ್ ಅನ್ನು ಫೈಲ್ ಮಾಡಿದ್ರೆ ಪ್ಲೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಪ್ಲೇಟ್ ಮಾಡಿ ಕೇಳಿ ಅವ್ರಿಗೆ. ಆಯ್ತು, ಮಾತಾಡಿ ಮುಗಿಸ್ರಿ. ಮಾತಾಡಿ ಮುಗಿಸ್ರಿ. ತಂಗಡಿಗೆ ಮುಖ್ಯಮಂತ್ರಿಗಳು ಅಶ್ಯೂರ್ ಮಾಡಿದ್ರೆ ಪ್ಲೇಟ್ ಮಾಡ್ತೀನಿ ಅಂತ ಪ್ಲೇಟ್ ಮಾಡ್ಲಿ. ಸದನ ಏನೋ ಓದ್ತಾ ಇದ್ದಾರೆ ಅವರು. ಇಲ್ಲ ಅಧ್ಯಕ್ಷರೇ, ಈಗ category 2 ಅಂತ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಹೇಳಿದ್ರು ಪ್ಲೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಪ್ಲೇಟ್ ಮಾಡಿ ಕೇಳ್ರಿ. ಯಾರು ನಿನ್ನ ಕೇಳ್ತು? ಸುಮ್ಮನೆ ನಿಂತ್ಕೊಂಡು ಯಾರಿಗೆ ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಮುಖ್ಯಮಂತ್ರಿಗಳು ಈ ಸದನ ಕೇಳಿದ್ರು. ಮಾತಾ ರಿಪ್ಲೈ ಸಭಾಧ್ಯಕ್ಷರು ಇವರು ಮಂತ್ರಿಗಳವರು ಯಾಕೆ ಮಾಡ್ತಿದ್ದಾರೆ ನೋಡಿ. ಈಗ ಅವ್ರು ಮಾತಾಡಿ ಮುಗಿಸ್ಲಿ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ನಮ್ಗೆ ಗೊತ್ತಿಲ್ಲ. ನೀವೇನು ಹೇಳ್ತೀರೋ ಗೊತ್ತಾಗ್ತಿಲ್ಲ. ಈ ಚರ್ಚೆ ಮುಗಿಸಿ ನಾನು ನಿಮ್ಗೆಲ್ಲ ಕೇಳಿಷ್ಟೇ. ಈ ಚರ್ಚೆ ಮುಗಿಸಿ ನೆಕ್ಸ್ಟ್ ಮಂಡನೆ ಆಗ್ಬೇಕಾ? ಅಲ್ಲ, ಅವನು ಸತ್ಯ ಇವನು ಸತ್ಯ ಅಂದ್ರೆ ನೀವು ಕೋರ್ಟ್ ದಲ್ಲಿ ಚರ್ಚೆ ಮಾಡಿಕೊಂಡು ಹೋಗ್ತೀರಾ? ಅವ್ರು ಮಾತಾಡ್ತಾರೆ, ರಿಪ್ಲೈ ಕೊಡುವಾಗ ಕೊಡ್ತಾರೆ. ಆಯ್ತು, ಎಲ್ಲರಿಗೂ ಗೊತ್ತಿದೆ. ಕೋರ್ಟ್ ಡಾಕ್ಯುಮೆಂಟ್ ಗೊತ್ತಿದೆ. ಮಲಗಿದ್ದವ್ರನ್ನ ಎಬ್ಬಿಸಬಹುದು, ಮಲಗಿದ ಆಕ್ಷನ್ ಏನ್ ಮಾಡಲಿಕ್ಕೆ ಆಗುದಿಲ್ಲ. ಆದ್ರೆ ನಾಳೆ ಕೂತ್ರಲ್ಲಿ ಅವ್ರು ಮಾತಾಡ್ತಾರೆ. ಆಯ್ತು, ನಿಮ್ಮನ್ನ ನಿಲ್ಲಿಸ್ಲಾಗ್ತದ? ಅವ್ರು ನಿಲ್ಲಿಸ್ಲಿಕ್ಕೆ ಮಾತಾಡ್ತಾರೆ. ನೀವು ಫಿನಿಶ್ ಮಾಡ್ಲಿ ಗೊತ್ತಾಗ್ತಾ ಅಷ್ಟೇ. ಈಗ ಅಲ್ಲ, ಸಾಲಿಸಿಟರ್ ಜನರಲ್ ಯಾರು ಸಾಲಿಸಿಟರ್ ಹಾಗಾದ್ರೆ ಸಾಲಿಸಿಟರ್ ಜನರಲ್ ಸುಪ್ರೀಂ ಕೋರ್ಟ್ ಆಯ್ತು, ಮುಗಿಸಿ ಪರವಾಗಿ ಮಾತಾಡಿದ್ರು. ಮುಗಿಸಿ. ನಾಳೆ ಮುಖ್ಯಮಂತ್ರಿ ಸತ್ಯವನ್ನ ಹೇಳಿ ಮಾತಾಡ್ತಿದ್ದಾರೆ. ಮುಖ್ಯಮಂತ್ರಿ ಸಬ್ಮಿಟ್ ಮಾಡಿರೋದು ಇಲ್ಲ ಅಂತ ಅಲ್ಲ, ಮುಗಿಸಿ. ಎರಡನೇ ಬಾರಿ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿ ದಾಖಲೆ ನೀವೆಲ್ಲ ಹೇಳ್ತಾ ಇದ್ದೀರಾ? ನೀವೆಲ್ಲ ನೀವು
ಕೃಷ್ಣ ಪ್ರಿಯಾಂಕ್ ಅವರೇ ನೋಡಿ ಪ್ರಿಯಾಂಕ್ ನೋಡಿ ಬಿಜೆಪಿ ಎತ್ತಾಳ್ ಬಣ ಅಲ್ಲಿ ಇಡೀ ಸಮಾಜಕ್ಕೆ ತಪ್ಪಿಸ್ತಾ ಇದ್ದೀರಾ. ಬಿಜೆಪಿ ಅವ್ರು ಮಾತಾಡ್ತಿದ್ದೇವೆ ನಿಮ್ಗೆ ಮಂತ್ರಿ ಇಲಾಖೆ ಮಾತಾಡ್ತೀನಿ ಆಯ್ತು ಅವ್ರು ಸುಳ್ಳು ಹೇಳ್ತಾರಪ್ಪ ಅದಕ್ಕೆ ಉತ್ತರ ಕೊಡ್ತಾರೆ ಮನೆ ಮುಖ್ಯಮಂತ್ರಿಗಳು ಅವ್ರು ಸುಮ್ಮನೆ ಸತ್ಯ ಮಾತಾಡ್ತಾರೆ ಈಗ ನೀವೊಬ್ಬ ಹೇಳಿದ್ದೀರಿ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ಕೊಂಡು ಅಲ್ಲಿ ನೀವು ಸತ್ಯ ಏನ್ ಮಾಡಿದ್ದಾರೆ ಆಯ್ತು ಜನರಿಗೆ ಮೋಸ ಆಗಕ್ ಬಿಡಕ್ಕಿಲ್ಲ. ಆಯ್ತು ಜನರು ಉತ್ತರ ಕೊಡ್ತಾರೆ ಈಗ ನಿಮ್ಗೆ ಇಷ್ಟ ಆಗಿದೆ ಆಯ್ತು ಅವ್ರು ಸುಳ್ಳು ಹೇಳ್ತಾರಪ್ಪ ಅದಕ್ಕೆ ಉತ್ತರ ಕೊಡ್ತಾರೆ ಮನೆ ಮುಖ್ಯಮಂತ್ರಿಗಳು ಅವ್ರು ಸುಮ್ಮನೆ ಸತ್ಯ ಮಾತಾಡ್ತಾರೆ ಈಗ ನೀವೊಬ್ಬ ಹೇಳಿದ್ದೀರಿ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ಕೊಂಡು ಅಲ್ಲಿ ನೀವು ಸತ್ಯ ಏನ್ ಮಾಡಿದ್ದಾರೆ ಆಯ್ತು ಜನರಿಗೆ ಮೋಸ ಆಗಕ್ ಬಿಡಕ್ಕಿಲ್ಲ. ಆಯ್ತು ಜನರು ಉತ್ತರ ಕೊಡ್ತಾರೆ ಈಗ ನಿಮ್ಗೆ ಇಷ್ಟ ಆಗಿದೆ ಮಾತಾಡಿ ಮುಗಿಸ್ಲಿ ಅವರ ಕಣ್ಣ ಮುಂದೆ ಬಿಜೆಪಿ ಎತ್ತಾಳ್ ಬಣ ಅವ್ರು ಕೊಡಿಸ್ರಿ ಅಲ್ಲ ಮುಗಿಸ್ತಾರೆ ಮುಗಿಸ್ತಾರೆ ಈ ಟೈಪ್ ನಾನು ಇನ್ನ 10 ನಿಮಿಷದಲ್ಲಿ ಮುಗಿಸ್ತೇನೆ. ಇವ್ರಿಗೆ ಯಾರು ಬೇಗ intervene ಮುಗಿಸ್ಲಿ. ಮಾಡ್ಬೇಡಿ ಅಂತ ಹೇಳಿ ಅವ್ರು ಉತ್ತರ ಕೊಡ್ಬೇಕಾದ್ರೆ ಕೊಡ್ಲಿ. ಯಾರ್ಯಾರು ಉತ್ತರ ಕೊಡ್ತಾರೆ ನಾವು ಈಗ ಸನ್ಮಾನ್ಯ ಅಧ್ಯಕ್ಷರೇ ಈಗ ಅವ್ರು ಏನ್ ಹೇಳ್ತಾರೆ ನಮ್ಗೆ ಅವರು ನೀವು ಮಾತಾಡೋದಕ್ಕೆ ವಿರುದ್ಧ ಅಲ್ಲ ಆದ್ರೆ ನೀವು ಸತ್ಯ ಹೇಳಿ ಅವ್ರ ಕಣ್ಣ ಮುಂದೆ ನೀವು ಸುಳ್ಳೆಲ್ವ ಅವ್ರು ಸಹಿಸ್ಲಿಕ್ಕೆ ಆಗುದು ಅದ ಎದ್ದು ಮಾತಾಡ್ತಾರೆ ಅದರಿಂದ ನೀವು fact ಆಗಿ ಬರ್ಲಿ. ಮಾತಾಡ್ತಾ ಇದ್ದೇವೆ. ಫ್ಯಾಕ್ಸ್ ತಗೊಂಡು ಮಾತಾಡ್ತೀವಿ. ನೀವು ಪ್ರಚೋದನೆ ಮಾಡ್ತಾ ಇದ್ದೀರಿ ಅವರಿಗೆ. ನೀವು ಸುಳ್ಳು ಪ್ರಚೋದನೆ ಮಾಡ್ತಾ ಇದ್ರೆ ಅವ್ರಿಗೆ ನೋಡ್ಕೋತಾ ಇದ್ದೀರಿ ನೀವು. ಪ್ರಚೋದನೆ ಮಾಡ್ತಾ ಇದ್ದೀರಿ ನೀವು. ಯಾರು ಪ್ರಚೋದನೆ ಮಾತಾಡಿಕೊಂಡು ಹೋಗಿ ನೀವು ಬೇಕಾದಾಗ ಮಾತಾಡುದು ಅಲ್ಲಿ ರಿಯಾಕ್ಷನ್ ಆದ್ರೆ ನೀವು ಮತ್ತೆ ಚರ್ಚೆ ಮಾಡಿ ನಾವು ಸರಿ ಇಲ್ಲ ಅಂತ ಎಲ್ಲಿಗೆ ಆಯ್ತು ನೀವು ಇದ್ದ ಫ್ಯಾಕ್ಟ್ ಅನ್ನು ಕರೆಕ್ಟ್ ಆಗಿ ಹೇಳಿಕೊಂಡು ಹೋಗಿ ಇದ್ದ ಈಗ fact ನೀವೇನ್ ಹೇಳ್ತೀರಿ ನೀವು ಸಿಟ್ಟು ನಾವು ಹೇಳ್ಬೇಡಿ. ಇಲ್ಲಿ ಕೂತು ಚರ್ಚೆ ಮಾಡಿಕೊಂಡು 13-4 ಆದ್ಮೇಲೆ ಡೇಟು 25/4 ಬಂತು ಸುಪ್ರೀಂ ಕೋರ್ಟ್ದಲ್ಲಿ. ಅವಾಗ ಕೂಡ ಎಲೆಕ್ಷನ್ ಪ್ರೊಸೀಡಿಂಗ್ ಇತ್ತು. ಅವಾಗ ಕೂಡ ಸುಪ್ರೀಂ ಕೋರ್ಟ್ದವರು ಸಾಲಿಸಿಟರ್ ಜನರಲ್ಗೆ ಹೇಳಿದ್ರು ನೀವು ಫ್ಯಾಕ್ಟ್ಸ್ ಅನ್ನ ಪ್ರೆಸೆಂಟ್ ಮಾಡಿ ಅಂತ. ನೆಕ್ಸ್ಟ್ ಡೇಟು 9/5/2023 ಇತ್ತು. ಅವಾಗ ಕೂಡ ಎಲೆಕ್ಷನ್ ಇತ್ತು. ಆದ್ರೆ ಅವತ್ತಿನ ದಿನ ಬೇರೆ ವಿಷಯ ಬಂದಿದ್ದಕ್ಕೆ ಆ ವಿಷಯ ಸುಪ್ರೀಂ ಕೋರ್ಟ್ದಲ್ಲಿ ಚರ್ಚೆ ಬರಲಿಲ್ಲ. ಇದಾಗಿ ಸುಮಾರು 1.5 ವರ್ಷ ಆಗೈತಿ. ತಂಗಡಿ ಕೂತ್ಕೊಳ್ಳಿ 1.5 ವರ್ಷ ಆದ್ರೂ ಕೂಡ ಈ ಸರ್ಕಾರ ಸುಪ್ರೀಂ ಕೋರ್ಟ್ದಲ್ಲಿ ಮರಾಠ ಒಕ್ಕಲಿಗರು ರೆಡ್ಡರಿಗೆ ಆಮೇಲೆ ಲಿಂಗಾಯತರಿಗೆ ಸಂಬಂಧಪಟ್ಟಂತ ರಿಸರ್ವೇಶನ್ಗೆ ರಾಜ್ಯದ ಸುಮಾರು 52% ಶೇಕಡ ಇರುವಂತ ನಮ್ಮ ರಿಸರ್ವೇಶನ್ಗೆ ಸಂಬಂಧಪಟ್ಟಂತ ಈ ವಿಷಯ ಸುಪ್ರೀಂ ಕೋರ್ಟ್ದಲ್ಲಿ ಮಾತಾಡಿ ಬಗೆಹರಿಸುವಂತ ಪ್ರಯತ್ನ ಮಾಡಲಿಲ್ಲ. ಇದ್ರ ನಡುವೆ ಮಾನ್ಯ ಸಭಾಧ್ಯಕ್ಷರೇ ಹೋದ ಸೋಮವಾರ ಸುಪ್ರೀಂ ಕೋರ್ಟ್ದಲ್ಲಿ ಒಂದು ವಿಷಯ ಹಿಯರಿಂಗಿಗೆ ಬಂತು. ಅದು ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಅಲ್ಲಿ ಮುಸ್ಲಿಂ ಸಮಾಜಕ್ಕೆ OBC ಕ್ಯಾಟಗರಿಯಲ್ಲಿ ರಿಸರ್ವೇಶನ್ ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಅಲ್ಲಿ ಅಬ್ಸರ್ವೇಷನ್ ಮಾಡ್ತು ಧರ್ಮ ಆಧಾರಿತ ರಿಸರ್ವೇಶನ್ ನಮ್ಮ ಸಂವಿಧಾನದಲ್ಲಿ ಇಲ್ಲ. ಹಾಗಾಗಿ ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಇದ್ದ ಆರ್ಡರ್ ಅದು ನಾವು ಅಪ್ಹೋಲ್ಡ್ ಮಾಡ್ಲಕ್ ಆಗಲ್ಲ ಅಂತ ಹೇಳಿ ಅಬ್ಸರ್ವೇಷನ್ ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಮಾಡ್ತು. ಈ ಸಂದರ್ಭದಲ್ಲಿ ನಮ್ಮ ಬೆಳಗಾಂದಲ್ಲಿ ನಮ್ಮ ಜಯ ಮೃತ್ಯುಂಜಯ ಸ್ವಾಮೀಜಿಗಳು, ಯಾಕಂದ್ರೆ ಈ ಹಿಂದೆ 2 ಸಾರಿ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗಿಗೆ ಹೋದಾಗ ಮುಖ್ಯಮಂತ್ರಿಗಳು ಸರಿಯಾಗಿ ಸ್ಪಂದಿಸಿಲ್ಲ, ಉಪಮುಖ್ಯಮಂತ್ರಿಗಳು ಸರಿಯಾಗಿ ಸ್ಪಂದಿಸಿಲ್ಲ.
ಎಲ್ಲ ನಮ್ಮ ಸುಳ್ಳು ಮಾತಾಡ್ತಾರೆ. ಜಯಮೃತ್ಯುಂಜಯ ಸ್ವಾಮೀಜಿಗಳು ಮುಖ್ಯ ಸರ್ವೋಚ್ಚ ಎಲ್ಲ ಸಮಾಜದ ಎಲ್ಲರ ಕೂಡಿ ಹೋರಾಟವನ್ನ ನಾವು ಯಾವುದೇ ಮಾಡಿದ್ವಿ. ತೀರ್ಮಾನ ಮಾಡಕ್ಕಾಗೋದಿಲ್ಲ. ನಿಮ್ಮ ಬಸವರಾಜ ಬೊಮ್ಮಾಯಿ ಹೋರಾಟ ಇವರೇ ಹೋರಾಟ ನಾವು ಅಧಿಕಾರದಲ್ಲಿದ್ದಾಗ ಕೂಡ ನಾವು ಆ ಹೋರಾಟದಲ್ಲಿ ಭಾಗವಹಿಸಿದ್ವಿ. ಕಾಂಗ್ರೆಸ್ ಸರ್ಕಾರದ ಸರ್ಕಾರ ಇತ್ತಲ್ಲ ಅವರ ಕುಟುಂಬದವರು ಕಾಂಗ್ರೆಸ್ ಸರ್ಕಾರದ ಅವರು ಭಾಗವಹಿಸಿದ್ರು, ನಾವು ಕೂಡ ಭಾಗವಹಿಸಿದ್ವಿ. ಎಲ್ಲಾ ಭಾಗವಹಿಸಿ ಸುಮಾರು 50,000 ಸಮೀಪ ಜನ ಬಂದಿದ್ದು. ಮೊದಲೇ ಬಾರಿ ಇದು ಸಭಾ ಸರಿಯಾಗಿ ಆಗಬಾರ್ದು ಅಂತ ಹೇಳಿ ಸರ್ಕಾರದಿಂದ ಒಂದು ಆದೇಶ ಆಯ್ತು, ಕ್ರೂಸರು ಟ್ರ್ಯಾಕ್ಟರ್ ಅದು ತಗೊಂಡ್ಬರಬಾರ್ದು ಅಂತ. ಕ್ರೂಸರ್ದಲ್ಲೇ ಗಾಡಿ ಜೀಪ್ದಲ್ಲೇ ಜನ ಬರೋರು. ಮತ್ತೆ ಅದ್ರ ಬದಲೇ ಚರ್ಚೆ ಆದ್ಮೇಲೆ ಆಯ್ತು ಜೀಪ್ಗಳನ್ನ ತೆಗೆದುಕೊಂಡು ಬರ್ಬೇಕಂತ ಹೇಳಿದ್ರು. ಆದ್ರ ಎಲ್ಲೆಲ್ಲೂ ನಮ್ಮ ಎಲ್ಲ ಶಿಗ್ಗಾಂವ್ ಹತ್ರ, ಸವಣೂರ್ ಹತ್ರ, ಹಾವೇರಿ ಹತ್ರ ಬೇರೆ 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 ಕಡೆ ಗಾಡಿಗಳು ಬರ್ದಂಗಲ್ಲೇ ಅಡೆತಡೆ ಮಾಡಕ್ ಶುರು ಮಾಡಿದ್ರು. ಬೆಳಿಗ್ಗೆಯಿಂದ ನಾವು ಅಲ್ಲಿ ಸಂಬಂಧಪಟ್ಟಂತ SP-ಗಳಿಗೆ CPI-ಗಳಿಗೆ ಮಾಡಿ ಇದನ್ನ ಅಡೆತಡೆ ಮಾಡಬೇಡ್ರಿ, ಸರಿ ಆಗುದಿಲ್ಲ ಅಂತ ಹೇಳಿ ಗಾಡಿಗಳನ್ನ ನಾವು ಬಿಡುಗಡೆ ಮಾಡಕ್ ಪ್ರಯತ್ನ ಮಾಡಿದ್ವಿ. ಸಾಕಷ್ಟು ವಾಹನಗಳಿಗೆ ಇಲ್ಲಿ ಬಂದು ಮುಟ್ಟಕ್ ಆಗಲಿಲ್ಲ. ಅಂದ್ರೂ ಕೂಡ ಸಮೀಪ ಒಂದು 50,000 ಜನ ಆ ಸಭೆಯಲ್ಲಿ ಇದ್ರು. ಅತ್ಯಂತ ಶಾಂತಯುತವಾಗಿ ಸಭೆ ನಡೀತು. ನಮಗ ಅಷ್ಟು ದೊಡ್ಡ ಪ್ರಮಾಣದ ಜನ ಬಂದಾರ, ಸಮಾಜದ ನೋವು ಐತಿ, ಹಾಗಾಗಿ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಬಂದು ನಮ್ಮ ಮನವಿ ಕೇಳ್ತಾರ ಅನ್ನುವಂತ ಭರವಸೆ ಇತ್ತು. ಆ ಭರವಸೆ ಮೇಲೆ ನಾವಲ್ಲೇ ಕಾಯ್ತಾ ಕುಂತಿದ್ವಿ. ಆದ್ರೆ ಮುಖ್ಯಮಂತ್ರಿಗಳು ಬರಲಿಲ್ಲ. ಮುಖ್ಯಮಂತ್ರಿಗಳ ಪರವಾಗಿ 3 ಜನ ಮಂತ್ರಿಗಳು ಬಂದಿದ್ರು. ಅದಕ್ಕಿಂತ ಮೊದಲ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರು, ಅವ್ರನ್ನ ಹಿಡ್ಕೊಂಡ 4 ಮಂತ್ರಿಗಳು ಬಂದ್ರು. ಆ ಬಂದಂತ ಸಂದರ್ಭದಲ್ಲಿ 3 ಮಂತ್ರಿಗಳು ಏನ್ ಬಂದ್ರು, ಮಾದೇವಪ್ಪನವರು, ವೆಂಕಟೇಶ್ ಅವರು, ಡಾಕ್ಟರ್ ಸುಧಾಕರ್ ಅವರು ಏನ್ ಬಂದ್ರು, ಅವ್ರು ಏನಂತ ಹೇಳಿದ್ರು ಅಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ. ಜಯಮೃತ್ಯುಂಜಯ ಸ್ವಾಮೀಜಿಗಳು ಸ್ಟೇಜ್ ಮೇಲೆ ನಿಂತಾಗ ಅವ್ರ ಬಲಗಡೆ ನಾನ್ ನಿಂತಿದ್ದೆ, ಎಡಗಡೆ ಈ 3 ಜನ ಮುಖ್ಯ ಮಂತ್ರಿಗಳು ಮತ್ತು 4ನೇವರು ಲಕ್ಷ್ಮಿ ಅವರು ಕೂಡ ನಿಂತಿದ್ರು ಆ ಸೈಡ್ದಲ್ಲಿ. ಅವ್ರೇನ್ ಹೇಳಿದ್ರು, ನಿಮ್ಮ ಭಾವನೆಗಳನ್ನ ನಾವು ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇವೆ ಅಂತ ಹೇಳಿದ್ರು. ನಮ್ಮ ಭಾವನೆ ಏನನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತಿದ್ದಂತ ವಿಷಯ ಆಗಿತ್ತು. ಅದರಲ್ಲಿ ಹೊಸದೇನು ತಿಳಿಸುವಂತದ್ದು ಇದ್ದಿದ್ದಿಲ್ಲ. ಯಾವುದೇ ರೀತಿಯ ಸೊಲ್ಯೂಷನ್ ಅನ್ನು ಇವ್ರು ತಗೊಂಬಂದಿದ್ದಿಲ್ಲ. ಹಂಗಾಗಿ ಜಯಮೃತ್ಯುಂಜಯ ಸ್ವಾಮೀಜಿಗಳು ಏನಂತ ಹೇಳಿದ್ರು, ಮುಖ್ಯಮಂತ್ರಿಗಳಿಗೆ ಇಲ್ಲಿ ಬರ್ಲಿಕ್ಕೆ ಆಗಲಿಲ್ಲ ಅಂತಂದ್ರ ನಮ್ಮ ಮುಖ್ಯಮಂತ್ರಿಗಳದಾರ, ಅವ್ರೇನ್ ಬೇರೆಯವರಲ್ಲ, ಅವ್ರಿಗೆ ನಾವು ಹೋಗಿ ನಮ್ಮ ಮನವಿಯನ್ನ ಕೊಡ್ತೇವೆ. ಹಾಗಾಗಿ ಸುವರ್ಣಸೌಧಕ್ಕೆ ನಾವು ಹೋಗಿ ಮನವಿ ಕೊಡ್ತೇವೆ ಅಂತ ಶಾಂತ ರೀತಿಯಿಂದ ಹೋಗ್ಬೇಕಾರ ನಾನೇ ಮುಂದಿದ್ದೆ. ಅಲ್ಲಿ ಬ್ಯಾರಿಕೇಡ್ ಹಾಕಿದ್ರು. ಆ ಬ್ಯಾರಿಕೇಡ್ದಲ್ಲಿ ಕೇವಲ 1.5-2 ಫೀಟ್ ಗ್ಯಾಪ್ ಇತ್ತು. ಆ ಗ್ಯಾಪ್ ದಲ್ಲಿ ನಾನು ಮೊದಲು ಹೋದಾಗ ನನ್ನ ಹಿಂದಿಂದ ಉಳಿದ ಜನ ಕೂಡ ಬಂದ್ರು. ಅದಾದ್ಮೇಲೆ ಅಲ್ಲೇ ಒಂದ್ ನಿಮಿಷ ನಾನು ಹೇಳ್ತೇನೆ, ಮುಗಿಸ್ತೇನೆ, 2 ನಿಮಿಷದಲ್ಲಿ ಮುಗಿಸ್ತೇನೆ. ಅಲ್ಲೇ ನಾನು ಮುಂದೆ ಹೋಗ್ಬೇಕಾರ ಪೊಲೀಸ್ ರೈತಲ್ಲ, ನನಗೂ ಹೋಗಾಕ ಬಿಡಾಕ ಪ್ರಯತ್ನ ಮಾಡ್ಲಿಲ್ಲ. ಇನ್ನೂ ಶಾಂತ ರೀತಿಯಿಂದ 20 ಮೀಟರ್ ಹೋಗಿದ್ದೇವೆ. ನಿಮ್ಮ ADGP ಯತೀಂದ್ರನ ಫಂಡಿಂದ ಏನೋ ಹೆಸರು, ಯತೀಂದ್ರ ಅಲ್ಲ, ಇನ್ನೊಂದು ದ್ರ ಅಂತೆ ಹೆಸರಿದೆ, ಇಲ್ಲೇ ಕುಂತಾರ ಅವರು, ಇಲ್ಲೇ 2ನೇದವ್ರು ಅಲ್ಲಿ ಕುಂತಿದ್ದಾರೆ. ಅವರು ಲಾಠಿ ಚಾರ್ಜ್ ಮಾಡಿ ಅಂತ ಹೇಳಿದ್ರು. ಲಾಠಿ ಚಾರ್ಜ್ ಮಾಡಿ ಅಂತ ಹೇಳಿದ್ರು. ಜನ ಶಾಂತ ಐತಿ, ಏನು ಪ್ರಶ್ನೆ ಇಲ್ಲ. ಲಾಠಿ ಚಾರ್ಜ್ ಮಾಡಿ. ಅದಾದ ನಂತರ ನನಗೆ ಪೊಲೀಸರು ಹಿಡಿದು ದೂಕಿ ನನ್ನ ತೆಗ್ಗದಲ್ಲಿ ದೂಡಿ ನನಗೆಲ್ಲ ಇದು ಮಾಡಿದ್ರು. ನನಗೆ ಬ್ರೆತ್ಲೆಸ್ನೆಸ್ ಆಯ್ತು. ನಾ ಬ್ರೆತ್ಲೆಸ್ನೆಸ್ ಆದಾಗ ಮತ್ತೆ ಇವರು ಅಲ್ಲೇ ನನ್ನ ಮುಂದೆ ಬಂದರು. ಅವಾಗ ಇವ್ರ ಪೈಕಿ ಮುಫ್ತಿಯಲ್ಲಿ ಇದ್ದಂತ ಪೊಲೀಸರು ನಾನು ಹಿಡಿದು ತಿಕ್ಕಾಡಿ ನನಗೆ ತೊಂದರೆ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ರು. ನಾನು ಜೋರಾಗಿ ಅವ್ರನ್ನ ದುಗಿಸಿ ಸರಿಸಿ ನಿಂತಾಗ ಇವ್ರು ಬಂದಾಗ ಇವ್ರಿಗೆ ನಾನು ಕೇಳಿದೆ, ಯಾಕೆ ಲಾಠಿ ಚಾರ್ಜ್ ಮಾಡಕ್ ಹೇಳತ್ತೀರಿ, ಶಾಂತ ರೀತಿಯಿಂದ ನಡೆದಿದೆ, ಯಾಕೆ ಲಾಠಿ ಚಾರ್ಜ್ ಮಾಡಕ್ ಹೇಳತ್ತೀರಿ ಅಂತ ಕೇಳಿದೆ. ಅದಾಗಿ ಸ್ವಲ್ಪ ಹೊತ್ತಕ್ಕ ಲಾಠಿ ಚಾರ್ಜ್ ಆಯ್ತು. ಶಾಂತ ರೀತಿಯಿಂದ ಇತ್ತು, ಯಾವುದೇ ರೀತಿಯಿಂದ ಅಲ್ಲಿ ಜನರ ಪ್ರೊವೊಕೇಶನ್ ಇದ್ದಿದ್ದಿಲ್ಲ. ಶಾಂತ ರೀತಿಯಿಂದ ನಾವು ಬಂದು ಸುವರ್ಣಸೌಧದ ಗೇಟಿನ ಮುಂದೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಕೊಡಬೇಕು ಅನ್ನುವಂತ ಜಯಮೃತ್ಯುಂಜಯ ಸ್ವಾಮೀಜಿಗಳ ಅಭಿಲಾಷೆ ಇತ್ತು. ನಮ್ಮ ಸಮಾಜದ ನೋವು ಅವರಿಗೆ ಗೊತ್ತಾಗಲಿ, ದೊಡ್ಡ ಪ್ರಮಾಣದ ಸಂಖ್ಯೆ ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಅನ್ನುವಂತ ಇತ್ತು. ಈ ತಪ್ಪನ್ನ ಇವ್ರು ಮಾಡಿದ್ರು. ಮುಖ್ಯಮಂತ್ರಿ ಆಹ್ವಾನ ಕೊಟ್ಟಿದ್ರು, ಕಾಯ್ತಾ ಇದ್ರು ಮುಖ್ಯಮಂತ್ರಿಗಳಲ್ಲಿ. ನಾವು ಕೇಳಿದ್ದು ರಿಸರ್ವೇಶನ್, ಅವ್ರು ಕೊಟ್ಟಿದ್ದು ರಕ್ತ. ನಾವು ಕೇಳಿದ್ದು ರಿಸರ್ವೇಶನ್, ಅವ್ರು ಕೊಟ್ಟಿದ್ದು ನಮಗೆ ಕೈಕಾಲು ಮುರಿಯುವಂತ ಕೆಲಸ. ಇದಕ್ಕಾಗಿ ಇವತ್ತು ಸಮಾಜ ಆಕ್ರೋಶ ಆಗೈತಿ. ಸಮಾಜ ಇವತ್ತು ಕೇಳ್ತಾ ಇದೆ, ಸದನದ ಕಡೆ ನೋಡ್ತಾ ಇದೆ, ಮುಖ್ಯಮಂತ್ರಿಗಳ ಕಡೆ ನೋಡ್ತಾ ಇದೆ, ಹೋಮ್ ಮಿನಿಸ್ಟರ್ ಕಡೆ ನೋಡ್ತಾ ಇದೆ. ಈ ತಪ್ಪು ಮಾಡಿದವ್ರ ಮೇಲೆ ನೀವೇನ್ ಆಕ್ಷನ್ ತಗೊಂತೀರಿ? ಅವ್ರನ್ನ ಯಾಕೆ ಮನೆಗೆ ಕಳ್ಸೋದಿಲ್ಲ? ಇದು ನಿಮ್ಮ ಅಣತಿ ಮೇಲಿಂದ ಆಗಿದ್ರೆ ಅವ್ರನ್ನ ರಕ್ಷಣೆ ಮಾಡ್ರಿ. ಅವ್ರನ್ನ ರಕ್ಷಣೆ ಮಾಡ್ತೀರಂದ್ರೆ ನೀವು ಅವ್ರನ್ನ ನಿಮ್ಮ ಅಣತಿ ಮೇಲೆ ಮಾಡಿದಾರೆ, ನೀವು ರಕ್ಷಣೆ ಮಾಡ್ತೀರಂತೆ ನಮಗೆ ಗೊತ್ತಾಗುತ್ತೆ, ರಾಜ್ಯಕ್ಕೆ ಗೊತ್ತಾಗ್ತದೆ. ಅವ್ರನ್ನ ನೀವು ಸಸ್ಪೆಂಡ್ ಮಾಡ್ಲಿಲ್ಲ, ಮನೆಗೆ ಕಳಿಸ್ಲಿಲ್ಲ ಅಂದ್ರೆ ನೀವು
ಇದಕ್ಕೆ ಕುಮ್ಮ ಕೊಟ್ಟಿರಿ, ನೀವ ಇದಕ್ಕೆ ಕಾರಣೀಭೂತರಂತೆ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತೈತಿ. ಇಷ್ಟು ಹೇಳಿ ನಾನು ನನ್ನ ಸಭಾ ಕೆಲಸ ಮುಗಿಸ್ತೇನೆ. ನನ್ನ ಮೇಲೆ ಬಸವನಗೌಡ ಪಾಟೀಲ್ರು ನಮ್ಮ ಪಾರ್ಟಿಯ ಉಳಿದವರು ಕೂಡ ಮಾತಾಡ್ತಾರ, ಸಿ ಪಾಟೀಲ್ರು ಮಾತಾಡ್ತಾರ.